ನನ್ನ ಉಸಿರಿನಲ್ಲಿ ಬರುತ್ತಾ ಕನ್ನಡ ಕಲಾಭಿಮಾನಿಗಳ ಪಾದಾರವಿಂದಕ್ಕೆ ಜಗ್ಗೇಶನ ಕೋಟಿ ಕೋಟಿ ನಮಸ್ಕಾರಗಳು. ಕೋಟಿ ಕನಸುಗಳನ್ನ ನನಸು ಮಾಡೋ ಒಂದು ವೇದಿಕೆ, 7 ಪ್ರಶ್ನೆಗಳು, 1 ಕೋಟಿ ರೂಪಾಯಿಗಳು. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ಪವರ್ಡ್ ಬೈ ಕೈಲಾಸ್ ನ್ಯೂಜಾನ್ ಮೊಬೈಲ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನ ನೀವೆಲ್ಲ ತುಂಬಾ ಎಂಜಾಯ್ ಮಾಡಿದಿರಾ ಅಂದ್ಕೊಂತೀನಿ. ಸುನಿಲ್ ಕುಮಾರ್ ಮತ್ತು ಪಲ್ಲವೇಶ್ರೀ ಎಷ್ಟು ಚೆನ್ನಾಗಿ ಆಡಿದ್ರು ಅಂದರೆ ನನಗೂ ಕೂಡ ಬಹಳ ಕುತೂಹಲ ಆಯಿತು. 5 ಪ್ರಶ್ನೆಗಳನ್ನ ಎಷ್ಟು ಬಂಬಾರ್ಡ್ ಆನ್ಸರ್ಗಳನ್ನ ಮಾಡಿ 20 ಲಕ್ಷ ರೂಪಾಯಿನ ಉಳಿಸ್ಕೊಂಡಿದ್ದಾರೆ. ಈಗ ನಿಮ್ಮ ಪ್ರಶ್ನೆ, ನನ್ನ ಪ್ರಶ್ನೆ ಮೈಂಡಲ್ಲಿ ಓಡ್ತಾ ಇರೋದೇನು ಅಂದರೆ 20 ಲಕ್ಷ ರೂಪಾಯಿನ ತಗೊಂಡು ಹೋಗ್ತಾರಾ ಅಥವಾ ಬಿಟ್ಬಿಟ್ಟು ಹೋಗ್ತಾರಾ ಅಂತ ನೋಡೋಣ. ಪ್ಲೀಸ್ ವೆಲ್ಕಮ್ ಸುನಿಲ್ ಕುಮಾರ್ ಅಂಡ್ ಪಲ್ಲವೇಶ್ರೀ. ಎಸ್ ಬಾಸ್, ಹೇಗಿತ್ತು ನಿನ್ನೆ ಆಡಿದ್ದು, ಮತ್ತೆ ನೀವು ರೂಮ್ಗೆ ಹೋಗಿದ್ದು, ಮತ್ತೆ ನೆಕ್ಸ್ಟ್ ಡೇ ಹೆಂಗೆ ಆಡಬೇಕು ಪ್ರಿಪ್ರೇಷನ್ನು, ಮತ್ತೆ ಕನ್ಫ್ಯೂಷನ್ನು, ಗಡ್ಡ ಹೆಂಡತಿ ಫುಲ್ಲು ಎದುರು ಬದ್ರು ಕೂತ್ಕೊಂಡು ನೀವು ಆಗ ಆಡಿದ್ರಿ, ನೀವು ಈಗ ಆಡಿದ್ರಿ, ಹುಷಾರಾಗಿ ಆಡ್ಬಿಡಿ, ಫುಲ್ ಹಾಕೊಂಡು ಹೋಗ್ಬಿಡೋಣ ನಾವು ಅಂತ ಇಲ್ಲ. ಬಟ್ ನಿಮ್ಮಿಬ್ಬರನ್ನ ನೋಡಿದ್ರೆ ನೀವು ಸರಿಯಾಗಿ ನಿದ್ರೆ ಮಾಡಿಲ್ಲ, ಅವರು ಸರಿಯಾಗಿ ನಿದ್ರೆ ಮಾಡಿದ್ದಾರೆ ಅಂತ ಒಂದು ಫೀಲ್ ಬರುತ್ತೆ. ನಿದ್ರೆ ಖಂಡಿತ ಮಾಡಿಲ್ಲ ಸರ್. ನನಗೆ ನೆನ್ನೆ ಎಪಿಸೋಡಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಂಗೆ ಗೊತ್ತಾಯ್ತು, ನೀವು ಬಹಳ ಅದ್ಭುತವಾಗಿ ಒಂದು ನ್ಯಾಯಸಮ್ಮತವಾಗಿ ಎಲ್ಲರೂ ಮೆಚ್ಚುವಂಥ ಒಂದು ಗೇಮ್ ಶೋಮಲ್ಲಿ ಬಂದು ನಾವು ದುಡ್ಡನ್ನ ತಗೊಂಡು ಚಾಲೆಂಜಿಂಗ್ ಹೋಗಿ ನಮ್ಮ ಅಣಗಿಸೋರು ಯಾರ್ಯಾರಿದ್ದಾರೆ ಅವ್ರ ಮುಂದೆ ಎಲ್ಲ ಒಂದು ಶೋ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರಿ. ನಿಮ್ಮ ಆಸೆ ನೆರವೇರಬೇಕು. ಅದಕ್ಕೆ ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ. ಪ್ರಪಂಚದ ಧರ್ಮ ಹೆಂಗೆ ಅಂದರೆ, ಯಾರಿಗೂ ಎಂದಿಗೂ ತಗ್ಗದೆ ಬಗ್ಗದೆ ಜಗ್ಗದೆ ಕುಗ್ಗದೆ ಬಾಳು, ಬಾಗಿ ನಡೆದರೆ ಇಲ್ಲೇ ಬಾರ ಹಾಕುತ್ತಾರೆ ಎಲ್ಲ, ಗೆದ್ದು ನಡೆದರೆ ನೀನು ಹಾರ ಹಾಕುತ್ತಾರೆ ಎಲ್ಲ, ಬಾಳೆ ಯುದ್ಧ ಭೂಮಿ ಯೋಧರಂತೆ ನಾವು. 20 ಲಕ್ಷ ನಿಮ್ಮ ಮುಂದೆ ಇದೆ. ಖಂಡಿತ. ಇಲ್ಲಿವರೆಗೂ ಎಷ್ಟು ಪ್ರಶ್ನೆಗಳನ್ನ ನೀವು ಉತ್ತರ ಕೊಟ್ಟಿದ್ದೀರಿ, ಹೆಜ್ಜೆ ಗುರುತನ್ನ ನೋಡ್ಬೇಡ. ಈಗ ನೀವು 5 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಿ, 20 ಲಕ್ಷ ನಿಮ್ಮ ಹತ್ರ ಇದೆ. 2 ಪ್ರಶ್ನೆ ನನ್ನ ಹತ್ರ ಇದೆ. 6ನೇ ಪ್ರಶ್ನೆ ತುಂಬ ಅದ್ಭುತವಾದಂಥ ಹೆಜ್ಜೆ ಮತ್ತು ತುಂಬ ಕೇರ್ಫುಲ್ ಆಗಿ ಆಡ್ಬೇಕು ನೀವು. ನಿಮ್ಮ 6ನೇ ಪ್ರಶ್ನೆಗೆ ಕ್ಯಾಟಗರಿ ಏನು ಅಂತ ನೋಡೋಣ. ಏಷ್ಯಾ ಉಪಗ್ರಹಗಳು. ಏಷ್ಯಾ ಇರ್ಲ, ಅದು ಆಯ್ಕೆ ಮಾಡ್ಕೊಂಡಿದ್ದೀರಾ? ಏಷ್ಯಾಗೆ ಸಂಬಂಧಪಟ್ಟಂತ ಉತ್ತರಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. 5, 6, 7 ಇದಕ್ಕೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಏನು ಅಂತ ನೋಡೋಣ. ಇರಾಕ್ ಅನ್ನು ಸುತ್ತುವರೆದಿರುವ ದೇಶಗಳ ಸಂಖ್ಯೆ ಎಷ್ಟು? 5, 6, 7. ಫುಲ್ ಕಾನ್ಫಿಡೆಂಟ್ ಇಲ್ಲ. ಡಿವೈಡ್ ಮಾಡೋಣ. ಡಿವೈಡ್ ಮಾಡು ಅಷ್ಟೇ. ಅದು 2 ಇಲ್ಲ. ಇನ್ನೊಂದು 6. ನನಗೆ 5 ಅವರಲ್ಲಿ ಯಾವುದಕ್ಕೆ ನಂಗೆ ಗೊತ್ತಿಲ್ವೇ. 6ಕ್ಕೆ ಹಾಕೋಣ. ಏನು ಮಾಡಿ 6ಕ್ಕೆ ಹಾಕೋಣ? ಅಲ್ಲ, 2ಕ್ಕೂ ಡಿವೈಡ್ ಮಾಡಿದ್ದೀವಲ್ಲ. 10 ಲಕ್ಷ. ಬಟ್ 7 ಅಂತ ಕಾನ್ಫಿಡೆನ್ಸ್ ಇಲ್ಲ. ಇದಕ್ಕೆ ಹಾಕೋಣ. ಓದಿರೋದು ಸ್ವಲ್ಪ ನನಗೆಲ್ಲೋ ಒಂದ್ ಕಡೆ ಕನ್ಫ್ಯೂಸ್. ಇರಾಕ್ ಅನ್ನ ಸುತ್ತುವರೆದ ದೇಶಗಳ ಸಂಖ್ಯೆ ಎಷ್ಟು? ಇರಾಕ್ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ನಿಮ್ಗೆ ಜ್ಞಾಪಕ ಬರುತ್ತಾ? ಸ್ವಲ್ಪ ಜ್ಞಾಪಕ ಬರ್ತಾ ಇಲ್ಲ. ಆಫ್ರಿಕಾ, ನೀವು ಅಲ್ಲೇ ನೆಚ್ಚೂರು. ನಾನು ಹೋಗಿದ್ದೆ ಆಫ್ರಿಕಾ ಕಡೆ, ಇದು ಏಷ್ಯಾ ಕಾಂಟಿನೆಂಟ್. ಅಷ್ಟು ಐಡಿಯಾ ಇಲ್ಲ ರೀ, ನನಗೆ ಎಲ್ಲ 7 ಅನಿಸ್ತಾ ಇದೆಯಾ? ಏನು ಅನ್ನಿಸ್ತಿಲ್ಲ. ಬಟ್ 5 ಬಗ್ಗೆ ನನಗೆ ಅಷ್ಟು ಕಾನ್ಫಿಡೆಂಟ್ ಇದೆ. ನನಗೆ 7 ಏನು ಮಾಡೋದು? ಅಲ್ಲ, ಒಂದು ಸ್ವಲ್ಪ ಏಷ್ಯಾ ಮ್ಯಾಪ್ ಅನ್ಸುತ್ತೆ. ನಿಮ್ಮ ತಲೆ ಒಳಗೆ ತಂದ್ಕೊಡಿ. ಬರ್ತಾ ಇಲ್ಲ ಅಂತ ಏನು ಮಾಡಿ 10 ಲಕ್ಷ ಹಾಕಿದ್ದೀವಿ. ನೋಡೇ ಬಿಡ. 3 ಆಯ್ಕೆ ಉತ್ತರ ಇತ್ತು. ಈಗ ನಾವು ಕೌಂಟ್ ಮಾಡಿ ನೋಡಿದಾಗ 5ರ ಮೇಲೆ ಏನೂ ಇಟ್ಟಿಲ್ಲ, 6ರ ಮೇಲೆ 10 ಲಕ್ಷ ಇಟ್ಟಿದ್ದೀರಿ, 7ರ ಮೇಲೆ 10 ಲಕ್ಷ ಇಟ್ಟಿದ್ದೀರಿ. ಈಗ ಕ್ವಿಕ್ ಚೇಂಜ್ ಆಪ್ಷನ್ ನಿಮ್ಮ ಬಿಗಿನಿಂಗ್ ಹೇಳ್ಕೊಂಬಂದೆ 30 ಸೆಕೆಂಡ್ ಇರುತ್ತೆ. ಅದನ್ನ ನೀವು ಬೇಕಾದರೆ ಚೇಂಜ್ ಮಾಡ್ಕೋಬಹುದು, ಉಪಯೋಗಿಸ್ಕೋಬಹುದು. ತಗೋತೀರಾ? ತಗೋತೀವಿ ಸರ್. ಕ್ವಿಕ್ ಚೇಂಜ್ ಬಳಸ್ಕೊಂತೀರಾ? ಬಳಸ್ಕೋತೀವಿ ಸರ್. 7 ತೆಗೆದ 7 ಇರ್ಲಿ. 5 ಅನ್ನಿಸ್ತೀವಿ ನಮಗೆ. 6 ತೆಗೆದ 5ಕ್ಕೆ ಹಾಕೋಣ. ಏನ್ ಮಾಡೋಣ? 7, 5ಕ್ಕೆ ಡಿಫ್ರೆನ್ಸ್ ಇದೆ ಅಲ್ವಾ? 6 ತೆಗೆದ 5ಕ್ಕೆ ಹಾಕೋಣ. ಹಾಕ್ಬಿಡೋಣ. ಶೋರ್. ನನಗೆ 7ರ ಮೇಲೆ ಸ್ವಲ್ಪ ಇದೆ. ನೀವು ಇವಾಗ ಮತ್ತೆ 5ಕ್ಕೆ ಹಾಕಿದ್ದೀರಾ 6 ಅಂತ. ನನಗೆ 6 ಸ್ವಲ್ಪ ಟೈಮ್ ಹೋಗ್ತಾ ಇದೆ.
ದೇವ್ರ ಮೇಲೆ ಭಾರ ಹಾಕಿದೀವಿ. ಅಲ್ಲಪ್ಪ ದೇವ್ರ ಮೇಲೆ ಭಾರ ಹಾಕಿದ್ರಿ. ದೇವ್ರ ಮೇಲೆ ಭಾರ ಹಾಕಿ ನಿಮ್ ಕ್ವಿಕ್ ಚೇಂಜ್ ಆಪ್ಷನ್ ಮುಗೀತು. 2 ಉತ್ತರದ ಮೇಲೆ ಎಷ್ಟೆಷ್ಟು ಇಟ್ಟಿದ್ರಿ ಅಂತ ನೋಡೋಣ. 5 ಮೇಲೆ ಬದಲಾವಣೆ ಮಾಡಿ 10 ಲಕ್ಷ ಇಟ್ಟಿದ್ರಿ. 7 ಮೇಲೆ ಆಸ್ ಯೂಶುವಲ್ 10 ಲಕ್ಷ ಇದೆ. ಮುಂದೆ ಬನ್ನಿ. ಬಾಬಾ ಟೆನ್ಷನ್ ನೋಡೋಣ. ನಿಮ್ಮ ಅಗ್ನಿ ಪರೀಕ್ಷೆ ಶುರು ಆಗುತ್ತೆ. ನಿಜವಾಗ್ಲೂ ಅಗ್ನಿ ಪರೀಕ್ಷೆ ಸರ್. ಮನೆ ದೇವರ ಚೆನ್ನಾಗಿ ನೆನೆಸ್ಗಡೆ ಒಂದು 3 ಸರಿ ಅಡ್ಬಿಡಿ. ಎಸ್ ನೋಡೋಣ. ಟಾಪ ಡ್ರಾಪ. ನನ್ನ ಕೈಲಿ ನೋಡಕ್ಕಾಗಲ್ಲ ಇದು. change. 6 ಇಲ್ಲ ಇಲ್ಲ ನನಗೆ ಮಾಡ್ಬಿಟ್ಟಿದ್ದೀರಾ, ಬಿಟ್ಬಿಡಿ ಈಗ ಅದೇನಾಗುತ್ತೋ ನೋಡೋಣ. ನನಗೆ ಯಾಕೋ ಅನ್ನಿಸ್ತು. ಸರ್ ಮುಖ ನೋಡ್ತಾ ಇರಿ, ಸರ್ ಕೂಲ್ ಆಗಿದ್ದಾರೆ. ನಮಗೂ ಸರ್ ಕೂಲಾಗೆ ಇರ್ತಾರೆ, ನಾವು ಕೂಲಾಗೆ ಆಗಲ್ವಲ್ಲ. ಇರೋಣ ನೋಡೋಣ. ಹಾಕಿ ಬಿಟ್ಟಿದೀವಲ್ಲ, ನೋಡೋಣ ಬಾ, ಧೈರ್ಯವಾಗಿ ನೋಡೋಣ, ಫೇಸ್ ಮಾಡೋಣ. ಹಾಕಿ ಇರೋದು ಫೇಸ್ ಮಾಡೋಣ. ಇನ್ನೆರಡು ಉತ್ತರ ಬಾಕಿ ಇದೆ. 6 ಮತ್ತೆ 7. ಈಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಉತ್ತರ ಬದಲಾವಣೆ ಮಾಡಿ ತಪ್ಪು ನಿರ್ಧಾರ ಮಾಡಿ ಅನ್ನಿಸ್ತಾ ಇದೆ. ಮನುಷ್ಯ ಅಷ್ಟೇ ಒಂದು ಸಣ್ಣ ಪಾಯಿಂಟ್ ಅಲ್ಲಿ ತಪ್ಪು ಮಾಡೋದು. 6ಕ್ಕೆ ಏನು ಇಟ್ಟಿಲ್ಲ, 7ಕ್ಕೆ 10 ಲಕ್ಷ ಇಟ್ಟಿದ್ರಿ. ಸರ್ ಉತ್ತರ ಏನಂತ ನೋಡೋಣ. ಸರ್ ನೋಡೋಣ. ದೇವ್ರನ್ನ ನೆನೆಸ್ಕೊಳ್ಳಿ. ಖಂಡಿತ ಸರ್. ಟಾಪ ಡ್ರಾಪ. ನೀನ್ ಹಾಕಿದ್ದು ಕರೆಕ್ಟ್ ಆಗಿತ್ತು. ನೀನ್ ಹಾಕಿದ್ದನ್ನ ನಾನು ಚೇಂಜ್ ಮಾಡ್ಬಿಟ್ಟೆ. ಭಾಳ ಬೇಜಾರು ಮಾಡಿ, ತುಂಬಾ ಬೇಜಾರು ಮಾಡಿ. ನಮಗೂ ತುಂಬ ಬೇಜಾರಾಯಿತು. ನಾನು ವೈಯಕ್ತಿಕವಾಗಿ ನಿಮ್ಗೆ ಒಳ್ಳೇದಾಗಬೇಕು ಅಂತ ತುಂಬ ಬಯಸ್ತಾ ಇದ್ದೆ. ಇದರಿಂದ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಮಾತು ಕೇಳಿರೋರೆಲ್ಲ ಸಕ್ಸಸ್ ಆಗಿದ್ದಾರೆ. ನಾನು ಕೇಳಬೇಕಿತ್ತು ಅನ್ಸುತ್ತೆ. ಡೋಂಟ್ ವರಿ, ಎಲ್ಲ ಪಾರ್ಟ್ ಆಫ್ ಗೇಮ್ಗಳು ಲೈಫಲ್ಲಿ ಬರುತ್ತೆ. ಬಹುಶಃ ನಾನು ಭಾವಿಸ್ತೀನಿ ಇದನ್ನೇ ನೀವು ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಂಡು ಹೋಗಿ ಇಲ್ಲಿಂದ ನಿಮ್ಮ ಗೆಲುವಿನ ಹೆಜ್ಜೆಗೆ ದಾರಿನ ಹುಡುಕ್ತಾ ಇರಿ. ಯಾವತ್ತಾರು ನೀವು ನನ್ನ ನೆನಪು ಮಾಡ್ಕೊತೀರಿ, ಡೆಫಿನೆಟ್ ಆಗಿ ನೀವು ಗೆಲ್ತೀರಿ. ನಿಮಗೆ ತುಂಬ ಒಳ್ಳೇದಾಗಲಿ. ಐ ವಾಂಟ್ ಟು ಬಿ ಸಾರಿ. ನಾನು ಹೃದಯಪೂರ್ವಕವಾಗಿ ನಿಮ್ಮ ಇಡೀ ಕರ್ನಾಟಕ ಜನತೆ ಜೊತೆ 30 ವರ್ಷಗಳು ನಾನು ಕೂಡ ಬದುಕಿದ್ದೀನಿ. ನಿಮ್ಮೆಲ್ಲ ಪ್ರೀತಿ ನಾನು ನೋಡಿದ್ದೀನಿ. ನಾನು ಹೃದಯದಿಂದ ನಿಮಗೆ ಹಾರೈಸ್ತೀನಿ. ನಿಮಗೆ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ತುಂಬ ಥ್ಯಾಂಕ್ ಯು ಸರ್. ಚೆನ್ನಾಗಿ ಬಾಳಿ, ನಿಮ್ಮ ದಾಂಪತ್ಯ ಚೆನ್ನಾಗಿರಲಿ. ಇದನ್ನ ಮೈಂಡಲ್ಲಿ ಇಟ್ಕೊಂಡು ಮನೆಗೆ ಹೋಗಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿ. ಇನ್ನು ಮುಂದೆ ನೀವು ಹೆಂಡತಿ ಮಾತು ಚೆನ್ನಾಗಿ ಕೇಳಿ, ಮುಂದೆ ಬರ್ತೀನಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಬಿಸ್ನೆಸ್ ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಿಮ್ಮಿಂದ ನೀವು ಲಕ್ಷಣರಾಗಿದ್ರಿ. ಈ ಸಮಾಜಕ್ಕೆ ಒಳ್ಳೆ ಪ್ರಜೆಗಳು ಸಿಗಲಿ. ಓಕೆ, ಯಾಕೆ ಇದೇ ನಿಮ್ಮ ಬದುಕಲ್ಲಿ ಒಂದು ಅದ್ಭುತವಾದಂಥ ಫೈನಲ್ ಆಗಿರಬಾರ್ದು ಅಂತ ನಾನು ತೆಗೆದು ಅದು ಹಾಕ್ಬೇಕು ಅಲ್ಲಿಗೆ. ಅಂದ್ರೆ ಜವಾಬ್ದಾರಿ ನೀವು ಮೈಂಡ್ ಓಡಿಸೋಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ಪ್ರತಿಯೊಂದು ಬದುಕಲ್ಲಿ ಯಾವ ಮನುಷ್ಯ ಕೂತ್ಕೊಂಡು ತಾಳ್ಮೆಯಿಂದ ತನ್ನ ಬದುಕಿನ ದಿಕ್ಸೂಚಿನ ಒಂದು ಚಿಕ್ಕ ಡಿಸ್ಕಷನ್ ಅಲ್ಲಿ ಯೋಚನೆ ಮಾಡ್ತಾನೆ, ಅವನು ಬಹಳ ಅದ್ಭುತವಾಗಿ ಮುಂದೆ ಬರ್ತಾನೆ. ಟಿವಿಯವರು ಈ ಮಾಡಿದಂಥ ಕಾರ್ಯಕ್ರಮ ಎಷ್ಟು ಬ್ಯೂಟಿಫುಲ್ ಅಂದ್ರೆ, ಇದರಲ್ಲಿ ನೀವು ಜ್ಞಾನನೂ ಸಂಪಾದನೆ ಮಾಡ್ಕೋಬಹುದು, ಒಂದು ವಿಲ್ ಪವರ್ ಡೆವಲಪ್ ಮಾಡ್ಕೊಬಹುದು, ಅದೃಷ್ಟ ಇದೆ ದುಡ್ಡು ತಗೊಂಡು. ತುಂಬ ಚೆನ್ನಾಗಿ ಆಡಿ. ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ತುಂಬ ನಮ್ಮ ಜೊತೆ ನೀವು ಭಾಗವಹಿಸಿದ ನಂಗೆ ತುಂಬ ಖುಷಿ ಆಯಿತು. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರೀತಿಯ ವೀಕ್ಷಕರೇ, ನಿಮ್ಗೆ ಹೇಳಿದ್ದೆ ನೀವು ಕೂಡ ನಮ್ಮ ಜೊತೆ ಈ ಗೇಮಲ್ಲಿ ಭಾಗವಹಿಸ್ಬೋದು ಅಂತ. ಅದಕ್ಕೆ ನಾನು ಕೆಲವು ರೂಲ್ಸ್ಗಳನ್ನು ಕೂಡ ಹೇಳಿದೆ. ಮತ್ತೆ ನಿಮಗೆ ನೆನಪು ಮಾಡ್ತೀನಿ, ನಿಮ್ಮ ಟಿವಿಯಲ್ಲಿ ಡಿಸ್ಪ್ಲೇ ಆಗುವಂತ 4 ಆಪ್ಷನಿನ ಉತ್ತರಗಳನ್ನ ಬಹಳ ಕೇರ್ಫುಲ್ ಆಗಿ ನೋಡಿ ಬರ್ಕೊಳ್ಳಿ. ಯಾತಕ್ಕೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಂತ ಪ್ರಶ್ನೆಗಳನ್ನ
ನಾನು ನಿಮಗೆ ಕೇಳ್ತೀನಿ. ಈಗ ಆಪ್ಷನ್ಸ್ಗಳನ್ನ ಬರ್ಕೊಳ್ಳಿ. ಆಪ್ಷನ್ ಎ ಚನ್ನಪಟ್ಟಣ, ಆಪ್ಷನ್ ಬಿ ಚನ್ನರಾಯಪಟ್ಟಣ, ಆಪ್ಷನ್ ಸಿ ಚೆನ್ನಾಪುರ, ಆಪ್ಷನ್ ಡಿ ಚನ್ನಗಿರಿ. ಉತ್ತರನ ಬರ್ಕೊಂಡ್ರಲ್ಲ, ಪ್ರಶ್ನೆ ಏನು ಅಂತ ನೋಡ್ತಾ ಇರಿ ನಮ್ಮ ಈ ಗೇಮ್ ಶೋನ. ಅದ್ಭುತ. ಪಲ್ಲವೇಶ್ರೀ, ಸುನಿಲ್ ಕುಮಾರ್ ತುಂಬ ಚೆನ್ನಾಗಿ ಆಡಿದ್ರು. ನಾನು ಕೂಡ ಭಾಳ ಬಯಸ್ತಾ ಇದ್ದೆ ಅವ್ರಿಗೆ ಒಳ್ಳೇದಾಗಬೇಕು ಅಂತ. ಏನೋ ಕಡೆಗಳಿಗೆನಲ್ಲಿ ಒಂದು ಚಿಕ್ಕ ಆತುರದ ನಿರ್ಧಾರ. ಎನಿವೆ, ಈಗ ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಯಾರು ಬರ್ತಾರೆ ಅಂತ ನೋಡೋದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡೀರಿ. ಪವರ್ಡ್ ಬೈ ಕೈಲಾಶ್ ನ್ಯೂಜಾನ್ ಮೊಬೈಲ್. ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಬಿಡಿರಿ. ಪವರ್ಡ್ ಬೈ ಕೈಲಾಶ್ ನ್ಯೂಜನ್ ಮೊಬೈಲ್ಸ್. ಸ್ನೇಹಿತರೆ, ನಮ್ಮ ಮುಂದೆ ಮತ್ತೆ ಒಂದು ಕೋಟಿ ಪ್ರತ್ಯಕ್ಷ ಆಗೋಯ್ತು. ನೀವು ಇಷ್ಟೊತ್ತು ಆಟನ ನೋಡ್ತಾ ಇದ್ರಿ. ಈ ಎಪಿಸೋಡಲ್ಲಿ ಈ ಕೋಟಿನ ಯಾರು ಹೊಡ್ಕೊಂಡು ಹೋಗ್ತಾರೆ ಅಥವಾ ಬಿಟ್ಬಿಟ್ಟು ಹೋಗ್ತಾರೆ ಅಥವಾ 7 ಪ್ರಶ್ನೆಗಳಲ್ಲಿ ಒದ್ದಾಡ್ತಾರೆ, ಆ ಆಟ ಮಜವಾದ ಆಟನ ನೋಡೋಕ್ಕೆ ನೀವು ಕುತೂಹಲವಾಗಿದ್ದೀರಿ. ನಾನು ಕೂಡ ಇದ್ದೀನಿ. ಪ್ಲೀಸ್ ವೆಲ್ಕಮ್ ನಮ್ಮ ಹೊಸ ಜೋಡಿ. ವಾಲೇಕುಂ ಸಲಾಂ. ಅನ್ಸಾರ್ ಅಂಡ್ ಮುನೀರ್. ಎಸ್ ಸರ್. ಹೌದು ಸರ್. ಯಾವ ಶ್ರೀರಂಗಪಟ್ಟಣ. ನಿಮ್ದು? ನಂದು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ. ಹೌದು ಸರ್. ಮಂಡ್ಯ ಜಿಲ್ಲೆ. ಹೌದು ಸರ್, ಮಂಡ್ಯ ಜಿಲ್ಲೆ. ಈ ಮಂಡ್ಯ ಜಿಲ್ಲೆ ಅಂತ ಅನ್ಸ್ಕೊಂಡಿದ ತಕ್ಷಣ ನನಗೊಂದು ಖುಷಿ ಆಗುತ್ತೆ. ಏನಂದ್ರೆ, ಈಗ ಉತ್ತರ ಕರ್ನಾಟಕ ಇದೆಯಲ್ಲ, ಅದು ಒಂಥರ ಗಂಡು ಮೆಟ್ಟಿದ ನಾಡು. ಹೌದು. ಮಂಡ್ಯ ಇದೆಯಲ್ಲ, ಸಕ್ಕರೆ ನಾಡು. ಸಕ್ಕರೆ ನಾಡು. ಸಕ್ಕರೆ ನಾಡು. ಆಮೇಲೆ ಅದ್ಭುತವಾದಂತ ರೈತಾಪಿ ಬಂಧುಗಳಿರುವಂತ ನಾಡು. ಹೌದು ಹೌದು. ಆಮೇಲೆ ಅವರು ಯಾವ ರೀತಿ ಅಂತ ಅಂದ್ರೆ, ತುಂಬಾ ಅದ್ಭುತವಾದಂತ ಜನ, ಬಹಳ ಪ್ರೀತಿಸ್ತಾರೆ, ಮುದ್ದಾಡ್ಬಿಡ್ತಾರೆ. ನೀವು ನಿಮ್ಮ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಹೇಳಿ. ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆ ಇಲ್ಲ, ನಮ್ಮ ತಾಯಿ ಮತ್ತೆ ನಾನು, ನನ್ನ ತಮ್ಮ, ನನ್ನ ತಂಗಿ. ಮುಂದೆ ನೀವೇನು ಹೇಳ್ತೀರಿ? ನಮ್ಮ ಮನೇಲಿ ಬಂದ್ಬಿಟ್ಟು 6 ಜನ, 6 ಮೆಂಬರು. 6 ಜನನು 3 ಗಂಡು 3 ಹೆಣ್ಣು. ನಮ್ಮ ತಂದೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ವಯಸ್ಸಾಗಿದೆ, ನಮ್ಮ ತಾಯಿಗೂ ವಯಸ್ಸಾಗಿದೆ. ಸಿಸ್ಟರ್, ಬಿಗ್ ಸಿಸ್ಟರ್ ನನ್ನ ಇನ್ನೂ ಇದ್ದಾರೆ. ಅದನ್ನು ನಾನು ಮದುವೆ ಮಾಡೋಕ್ಕೋಸ್ಕರ ಭಾರಿ ಟ್ರೈ ಮಾಡ್ತಾ ಇದ್ದೀನಿ. ಅದೊಂದು ಎರಡನೇದು ಏನಪ್ಪ ಅಂದರೆ, ಯಾವಾಗ ಯಾರು ಹೆಣ್ಣು ನೋಡೋಕೆ ಬಂದ್ರೂ ಮನೆ ನೋಡ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ಟು ಹೊಂಟಿದ್ದಾರೆ. ನಮ್ಮ ಅಕ್ಕ ನೋಡೋಕೆ ಚೆನ್ನಾಗಿದ್ದಾರೆ, ನಮ್ಮ ಕೈಲಿ ಕಾಸು ವರದಕ್ಷಿಣೆ ಜಾಸ್ತಿ ಕೊಡೋ ಮದುವೆ ಮಾಡೋ ಶಕ್ತಿ ಇಲ್ಲದೆ ಇರೋದ್ರಿಂದ. ಕೆಟ್ಟ ಬುದ್ಧಿ ಅಲ್ಲ, ನಾನು ಹೇಳ್ತೀನಿ ಕೇಳಿ. ಈ ಮನೇನ ನೋಡಿ ಇನ್ನೊಂದು ನೋಡಿ ಬರ್ತಾರಲ್ಲ, ಅವ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರಿ. ಅಂಥವ್ರು ನೀವು ಹೆಣ್ಣು ಕೊಡಕ್ಕೆ ಹೋಗ್ಬೇಡಿ. ನಾನು ಎಲ್ಲ ನನ್ನ ಬಾಂಧವರಿಗೆ, ಈ ಟಿವಿ ವೀಕ್ಷಕರು ಯಾರು ನೋಡ್ತಿದ್ರೆ ಎಲ್ರಿಗೂ ಹೇಳ್ತೀನಿ, ಮನಸ್ಸನ್ನ ಪ್ರೀತಿ ಮಾಡೋರು, ಮನಸ್ಸಿನ ಸೌಂದರ್ಯನ ಯಾರು ನೋಡ್ತಾರೆ ಅಂಥವ್ರ ಜೊತೆ ಸಂಬಂಧ ಮಾಡಿ. ನೀವು ಮೆಟೀರಿಯಲಿಸ್ಟಿಕ್ಕು, ಇವ್ರ ಕಾರ್ ಇದೆ, ಬಂಗ್ಲೆ ಇದೆ ಅಂತ ಯಾರು ಬಂದರೆ ನನ್ನ ಪ್ರಕಾರ ಅವರೆಲ್ಲ ಕಳ್ಳರು ಅಂತ ನಾನು ಹೇಳ್ತೀನಿ. ನೀವಿಬ್ರು ಏನು ಓದಿದ್ರಿ? ಸರ್, ನಾನು BCom ಮಾಡಿದ್ದೀನಿ. ಸೂಪರ್. ಡಿಪ್ಲೊಮಾ ಕಂಪ್ಯೂಟರ್ ಆಗಿದೆ. ಉದ್ಯೋಗ ಪುರುಷ ಲಕ್ಷಣ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು. ನೀವೇನು ಓದಿದ್ರಿ? ಸರ್, ನಾವು ಬಂದ್ಬಿಟ್ಟು PUC ಫೇಲ್. ನನ್ನ ಹತ್ರ ಇರೋ SSLC ಸರ್ಟಿಫಿಕೇಟಿಂದ ಪ್ರಮೋಷನ್ ಆದರೂ ಡಿಮೋಷನ್ ಆಗ್ಬಿಡೆ ನಾನು. ನಿಮಗೆ ಇನ್ಶಾಲ್ಲ ಒಳ್ಳೇದಾಗಬೇಕು. ಚೆನ್ನಾಗಿ ನಿಮ್ಮ ಅಲ್ಲನಿಗೆ ದುವಾ ಮಾಡ್ಕೊಂಡು ನೋಡಿ. ನೀವು ಆ ದುಡ್ಡು 1 ಕೋಟಿ ಇದೆ. ನೀವು ಇದುವರೆಗೆ ಎಷ್ಟು ದುಡ್ಡು ಮುಟ್ಟಿದ್ರಿ? ಸರ್, ಇಲ್ಲಿವರೆಗೂ ಅಪ್ಪಪ್ಪ ಅಂದ್ರೆ 1 ಲಕ್ಷ 1.5 ಲಕ್ಷ ಅಂದ್ರೆ ಹೌದು ಸರ್, ಅಷ್ಟೇ ಅಷ್ಟೇ. ಒಟ್ಟಿಗೆ ದುಡ್ಡನ್ನ ನೋಡ್ತಾ ಇರೋದು ಇದೆ ಫಸ್ಟ್ ಟೈಮ್ ಕೋಟಿ. ಈ ತರ ಚಾನ್ಸ್ ಯಾರಿಗೂ ಸಿಗೋದಿಲ್ಲ. ಹೌದು ಸರ್. ಅದೇ 6 ಕೋಟಿ ಕನ್ನಡಿಗರಲ್ಲಿ ನಾನು ಸೆಲೆಕ್ಟ್ ಆಗಿದ್ನ, ಅದು ತುಂಬಾ ಹೆಮ್ಮೆ. 1 ಕೋಟಿ ಇಟ್ಟಿದ್ದಾರೆ ಅಂದ್ರೆ ಹತ್ರ ಹೋಗ್ಬಿಟ್ಟು ಗಟ್ಟಿಗೆ ತಗೊಂಡ್ಬಿಟ್ಟು ಮಜಾಗೆ ತಗೊಂಡ್ಬಿಡಿ. ಆಮೇಲೆ ಮಿಸ್ಗೆ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಹೌದು ಸರ್, ಹೋಗಿ ತಗೊಂಡ್ಬಿಡಿ. ಅರೆ, ಒಂದು ಕಿಸ್ಗೆ ಹಾಕ್ಬಿಡಿ. ಸೂಪರ್. ಮಕ್ಕಾ ಮದೀನಾಗೆಲ್ಲ ಹೋಗಿದ್ರಾ? ಇಲ್ಲ ಸರ್, ಎಲ್ಲಿ ಸರ್? ಹೋಗ್ಬೇಕ್ರಿ, ನಮ್ಗೆಲ್ಲ ರಾಯರು ಮಠ ಇದ್ದಂಗ್ರಿ ಮಕ್ಕಾ ಮದೀನಾ. ಇವತ್ತು ಮಕ್ಕಾ ಮದೀನಾಗ ಹೋದ್ರೆ ನಾನು ಎಲ್ಲಾ ಫ್ರೆಂಡ್ಸ್ ಫೋನ್ ಮಾಡ್ತೀನಿ, ಹೋಗಿದ್ರಾ, ಪ್ರಸಾದ ತಂದು ಕೊಡ್ರಯ್ಯ ನನ್ಗೆ ಅಂತೀನಿ. ಈ ಕೋಟಿ ನಿಮ್ದು. ನನ್ನ ಹತ್ರ 7 ಪ್ರಶ್ನೆ ಇದೆ. ಆ 7 ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಡಬೇಕು. ನೀವು ಆಯ್ಕೆ ಮಾಡ್ಕೊಂಡಂತ ಕ್ಯಾಟಗರಿಗೆ ಸಂಬಂಧಪಟ್ಟಂತ ಉತ್ತರಗಳು ಈ 4ರಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನ ಇಟ್ಟು ನೋಡ್ಕೋಬೇಕು. ಅದಾದ ಮೇಲೆ ಈ ಉತ್ತರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಮತ್ತೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಪ್ರಶ್ನೆ. ಆ ಪ್ರಶ್ನೆನ ನಾವು ನಿಮಗೆ ಕೇಳ್ತೀವಿ. ಇಲ್ಲಿ ಇರುವಂಥ ಈ 4ರಲ್ಲಿ ಒಂದನ್ನ ಬಿಟ್ಟು 3ರಲ್ಲಿ ನೀವು ಯಾವುದ್ರಲ್ಲೂ ಬೇಕಾದರೂ ದುಡ್ಡನ್ನ ಇಡ್ಬೋದು. ಅದಕ್ಕೆ 60 ಸೆಕೆಂಡ್ ಟೈಮ್ ಇರುತ್ತೆ.
ಆ 60 ಸೆಕೆಂಡ್ಗಳಲ್ಲಿ ನೀವು ಉತ್ತರನ ಡಿಸೈಡ್ ಮಾಡಿಕೊಂಡು ಹಣನ ಅದ್ರ ಮೇಲೆ ಜೋಡಿಸ್ಬಿಡ್ಬೇಕು. ಆ ಉತ್ತರ ಗೊತ್ತಿದ್ದ ಧೈರ್ಯವಾಗಿ ನುಗ್ಬಿಡಿ, ಗೊತ್ತಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಂಬಿಡಿ. ಆಪ್ಷನ್ ತಗೊಂಡು ಯೋಚನೆ ಮಾಡಿಕೊಂಡು 60 ಸೆಕೆಂಡಲ್ಲಿ ಇಟ್ಬಿಡಿ. ರೆಡಿಯಾಗಿ ಆಡಕ್ಕೆ ಓಕೆ ಶುರು ಮಾಡ್ಕೊಳ್ಳಿ. ಬನ್ನಿ ಆಡೋಣ. ಒಂದು ಕೋಟಿಗೆ ಮೊದಲನೇ ಪ್ರಶ್ನೆ, ಅದಕ್ಕೆ ಕ್ಯಾಟಗರಿ ಏನು ಅಂತ ನೋಡೋಣ. ಓಕೆ ಸರ್. ಚಲನಚಿತ್ರಗಳು, ಪ್ರಧಾನ ಮಂತ್ರಿಗಳು. ಚಲನಚಿತ್ರ ತಗೊಳ್ಳೋದ ಏನು ಪ್ರಧಾನ ಮಂತ್ರಿಗೆ ಹೋಗೋದ? ಚಲನಚಿತ್ರ ತಗೋ. ಇಲ್ಲ ಪ್ರಧಾನ ಮಂತ್ರಿ ಬೇಡ, ಚಲನಚಿತ್ರ ತಗೋಣ. ಹೇಳಂಟ ಬೇಗ ಟೈಮ್ ಆಗುತ್ತೆ ಹೇಳಪ್ಪ. ನೀನು ಸುಮ್ನೆ ಜಗಳ ಆಡ್ಬೇಡ ನೀನು ಇಲ್ಲಿ ಫಸ್ಟ್ ಆಗಿ ಹೇಳು. ಹೇಳೋದು ಅರ್ಥ ಮಾಡ್ಕೋ. ಚಲನಚಿತ್ರ ತಗೋ. ಓಕೆ ಸರ್, ಚಲನಚಿತ್ರ. ಚಲನಚಿತ್ರ ಆಯ್ತು ಸರ್. ಓಕೆ ಚಲನಚಿತ್ರ ಫಿಕ್ಸ್ಗೆ ಮಾಡ್ಬಿಡೋಣ. ಓಕೆ ಸರ್ ಆಯ್ತು. ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಇಲ್ಲಿ ಬರುತ್ತೆ. ಜಂಜೀರ್, ದಿವಾರ್, ಶೋಲೆ, ಆನಂದ್. ಪ್ರಶ್ನೆ ಏನು ಅಂತ ನೋಡೋಣ. ಇವುಗಳಲ್ಲಿ ಯಾವ ಪ್ರಖ್ಯಾತ ಚಲನಚಿತ್ರದ ಭಾಗಗಳನ್ನು ರಾಮನಗರದ ಜಿಲ್ಲೆಯಲ್ಲಿ ಚಿತ್ರೀಕರಿಸಲಾಯಿತು? ಶೋಲೆ. 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 ಬೇಗ ಹಾಕು, ಬೇಗ ಹಾಕು. ಹಾಕಪ್ಪ ನೀನು, ಹಾಕಪ್ಪ ಬೇಗ ಹಾಕಪ್ಪ ನೀನು, ಓದ್ಬೇಡ ನೀನು. ಸ್ವಲ್ಪ ಬೇಗ ಹಾಕು, ಬೇಗ ಹಾಕು, ಬೇಗ ಬೇಗ ಹಾಕು, ಬೇಗ ಹಾಕು, ಬೇಗ ಹಾಕು, ಬೇಗ ಹಾಕು. ಬೇಗ ಟೈಮ್ ಐತಿ, ಬೇಗ ಹಾಕು. ನಾನು ಓದ್ಬೇಡ ನೀನು, ಹೊಡಿತೀನಿ ನೋಡಿ ಈಗ ನೀನು. ಫಸ್ಟ್ ನೀನು ಬೇಗ ಹಾಕು, ನೀನು ಫುಲ್ ಒಂದೇ ಆಕ್ಷನ್ ಹಾಕು, ಹಾಕು ಹಾಕು. ಇದ್ ಮಾಡ್ಬೇಡ. ಹಾಕು ಬೇಗ 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 ಆಗ್ತಿದೆ. ಸುಮ್ಮನೆ ಹಾಕು, ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಕನ್ನಡದ ಹಾಕು. ಒಂದ್ ಸ್ವಲ್ಪ ಬೇಡ 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 ಬೇಡ. ಶೋಲೆನೆ ಅಂದ ರಾಮನಗರದಲ್ಲಿ ಆಗಿದ್ದು. ಹಾಕು, ತುಂಬಾ ಕಷ್ಟ ಆಯ್ತು. ಆಮೇಲೆ ಹಾಕು ಹಾಕು. ಶೋಲೆನೆ, ಇದಕ್ಕೆ ಮಾಡ್ಬೇಡ. ಶೋಲೆನೆ ಶೋಲೆನೆ. ಬೇಡ ಇಲ್ಲ, ಬೇಡ ಬೇಡ, ಸರಿ ಇದೆ. ಬೇಡ ಬೇಡ ಟೆನ್ಷನ್ ತಗೋಬೇಡ. ಬೇಡ, ಶೋಲೆ ಒಂದೇ ಪರ್ಫೆಕ್ಟ್ ಆನ್ಸರ್. ಓವರ್ ಕಾನ್ಫಿಡೆಂಟ್ ಬೇಡ. ಬೇಡ ಬೇಡ, ಶೋಲೆ ಬೇಡಪ್ಪ.